ಸಜ್ಜನರಿಗೆ ಸಂಕಟ ಕೊಡುತ್ತಿದ್ದ ಮೂಕಾಸುರ ತಾಯಿ ಮೂಕಾಂಬಿಕೆಯಿಂದ ಸಂಹರಿಸಲ್ಪಟ್ಟು ತನ್ನ ಕಡು ಜನ್ಮವನ್ನು ತೊಳೆದುಕೊಳ್ಳುತ್ತಾನೆ. ಶುದ್ಧಾತ್ಮನಾದ ಆತ ತಾಯಿಯ ಸೇವೆಯನ್ನು ಚಿರವಾಗಿ ಬಯಸಿ ಬೇಡಿದಾಗ ಆತನ ನಿಸ್ವಾರ್ಥ ಭಾವಕ್ಕೆ ಮೆಚ್ಚಿದ ತಾಯಿ ಆತನ ಕಡು ಜನ್ಮ ಕೊನೆಯಾದ ಜಾಗದಲ್ಲೇ ನೆಲೆಸಿ ಬೇಡಿ ಬಂದ ಜೀವಗಳನ್ನು ಪೊರೆಯಲು ಆದೇಶಿಸುತ್ತಾಳೆ. ಜೊತೆಗೆ ಆ ದೈವತ್ವ ಪಡೆದ ಆತ್ಮಕ್ಕೆ ಬ್ರಹ್ಮಲಿಂಗೇಶ್ವರನೆಂದು ಹೆಸರನ್ನೂ ಕೊಡುತ್ತಾಳೆ. ಬ್ರಹ್ಮಲಿಂಗೇಶ್ವರ ನೆಲೆಸಿದ ಜಾಗವೇ ಮಾರಣಕಟ್ಟೆ. ಹಸಿರಿನ ಮಡಿಲಿನಲ್ಲಿ ಘಟ್ಟದ ತಪ್ಪಲಿನಲ್ಲಿ ಭಕ್ತರ ಆಶಾಜ್ಯೋತಿಯಾಗಿ ನಿಂತ ಬ್ರಹ್ಮಲಿಂಗೇಶ ನ್ಯಾಯ ತೀರ್ಮಾನಕ್ಕೆ ಸುಪ್ರಸಿದ್ಧ. ಜನರ ಮನಸ್ಸಿನ ಪಿಸುಬೇಡಿಕೆಯನ್ನು ಪ್ರೀತಿಯಿಂದ ಆಲಿಸಿ ತಪ್ಪದೇ ಈಡೇರಿಸುವ ಕರಾವಳಿಯ ದೈವಾದೀಪ ಈ ಬ್ರಹ್ಮಲಿಂಗೇಶ. ಕಟ್ಟೆ ಕ್ಷೇತ್ರದಲ್ಲಿ ನೆಲೆಸಿದ ಮಾಯಗಾರನೇ, ನಂಬಿದ ಭಕ್ತರ ನಿತ್ಯ ಕಾಯುವ ಮರಣಕಟ್ಟೆಯ ದೇವನೇ, ಭಕ್ತರ ಮನದಲ್ಲಿ ನೆಲೆಸಿಹ ನಿಜ ಭಕ್ತಿಗೆ ವರವನ್ನು ನೀಡುವ ನಿತ್ಯ ಕಾಯುವ ನೀತ ಭಕ್ತರ ಪ್ರೀತ ಮರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ. ನಂಬಿ ಬಂದರಿ ಸೇವಕ ಮರಣಕಟ್ಟೆಯ ಕಾಳಿಕ, ನಂಬಿ ಬಂದರಿ ಸೇವಕ ಮರಣಕಟ್ಟೆಯ ಕಾಳಿಕ. ಮನದ ಕೋರಿಕೆ ಹೇಳುವೆ ನಿನ್ನ ರೂಪವ ಕಣ್ಣಲೆ ತುಂಬಿ ನಾನಲಿದಾಡುವೆ, ಸೇವಂತಿ ಹೂವನ್ನು ನಿನಗೆ ಅರ್ಪಿಸಿ ನಿನ್ನ ಪೂಜೆಯ ಕೈಯುವೆ, ಮಂಗಳಾರತಿ ಬೆಳಗೋ ವೇಳೆಗೆ ಕೈಯ ಮುಗಿದು ಬೇಡುವೆ, ನಿನ್ನ ಪಾದವ ಬಿಡೆನು ನಾ ನನ್ನ ಪಾಪವ ತೊಳೆಯು ನೀ, ಮರಣಕಟ್ಟೆಯ ದೇವನೇ ನನ್ನ ಉಸಿರ ಉಸಿರು ನೀ. ನಂಬಿ ಬಂದರಿ ಸೇವಕ ಮರಣಕಟ್ಟೆಯ ಕಾಳಿಕ, ನಂಬಿ ಬಂದರಿ ಸೇವಕ ಮರಣಕಟ್ಟೆಯ ಕಾಳಿಕ.
ಕಾರ್ಣಿಕ ಮರಣಕಟ್ಟೆ ಕ್ಷೇತ್ರದಲ್ಲಿ ನೆಲೆಸಿದ ಮಾಯಗಾರನೆ ನಂಬಿದ ಭಕ್ತರ ನಿತ್ಯ ಕಾಯುವ ಮರಣಕಟ್ಟೆಯ ದೇವನೇ ಭಕ್ತರ ಮನದಲ್ಲಿ ನೆಲೆಸಿಹ ನಿಜ ಭಕ್ತಿಗೆ ವರವನ್ನು ನೀಡುವ ನಿತ್ಯ ಕಾಯುವ ನೀತ ಭಕ್ತರ ಪ್ರೀತ ಮರಣಕಟ್ಟೆಯ ಬ್ರಹ್ಮಲಿಂಗೇಶ್ವರ ನಂಬಿ ಬಂದರೆ ಸೇವಕ ಮರಣ